ಓಂ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರೂಜಿ. ಇವತ್ತಿನ ವಿಶೇಷವಾದ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಯುಗಾದಿ ಹಬ್ಬದ ವಿಶ್ವಾವಸು ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳು. ಅದರಲ್ಲಿ ಸಿಂಹರಾಶಿಯ ಫಲಾನುಫಲ ಬಗ್ಗೆ ಮಾಡೋದಾದರೆ, ಸಿಂಹರಾಶಿಯವರಿಗೆ ಈ ಒಂದು ಯುಗಾದಿಯಿಂದ ಹಿಡ್ಕೊಂಡು 2025 ಯುಗಾದಿಯಿಂದ ಹಿಡ್ಕೊಂಡು 2026 ಯುಗಾದಿ ಹಬ್ಬದವರೆಗೆ ಒಂದು ಶುಭವಾದ ದಿನವಂತ ಹೇಳ್ಬೋದು. ಅಂದರೆ ಈ ಒಂದು 12 ರಾಶಿಗಳಲ್ಲಿ ಇವರಿಗೆ ಒಂದು ಒಳ್ಳೆಯ ರಾಶಿ ಅಂತ ಹೇಳಿದ್ರೆ ಸಿಂಹರಾಶಿ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ, ಈ ಗುರುವಿನ ಪ್ರಭಾವ ಇವರಿಗೆ ಪ್ರಬಲವಾಗಿ ಇರುತ್ತೆ. ಈ ಒಂದು ಕಾರಣದಿಂದ ಮಗ ನಕ್ಷತ್ರ, ಪುಬ್ಬ ಮತ್ತು ಉತ್ತರೆ, ಈ 3 ನಕ್ಷತ್ರದ ಒಂದು ರಾಶಿ ಸಿಂಹರಾಶಿಯಾಗಿರುತ್ತೆ. ಇಂಥ ಒಂದು ನಕ್ಷತ್ರದಲ್ಲಿ ಇರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಜಯೋಗ ಅಂತ ಹೇಳಿದ್ರೆ, ಯಾರು ಒಂದು ಆರ್ಥಿಕ ರೂಪದಲ್ಲಿ ಎಷ್ಟು ದಿನ ಒಂದು ಕಷ್ಟ ಪಡ್ತಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಚೇತರಿಕೆ ಮಾಡ್ಕೊಳ್ಳೋದಕ್ಕೆ. ಮತ್ತು ಒಂದು ಋಣಬಾಧೆಯಿಂದ ಯಾರು ಒಂದು ನರಳುತ್ತಾ ಇರ್ತಾರೋ ಅವರಿಗೆ ಒಂದು ಒಳ್ಳೆಯ ದಿನ, ಒಂದು ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು. ಎಷ್ಟೋ ದಿನ ಸಾಲ ಮಾಡಿ ಒಂದು ಪ್ರಾಬ್ಲಮ್ಗಳನ್ನ ಸಿಗಾಕೊಂಡಿರ್ತಾರೆ, ಅಂಥವ್ರಿಗೆ ಅತಿ ಶೀಘ್ರವಾಗಿ ಋಣಮುಕ್ತಿಯಾಗಿ ಒಂದು ಹೋಗುವಂಥ ಕಾಲ ಅಂತ ಹೇಳ್ಬೋದು. ಮತ್ತು ವ್ಯಾಪಾರದಲ್ಲಿ ಯಾರು ನಷ್ಟಗಳನ್ನ ಅನುಭವಿಸ್ತಿರ್ತಾರೆ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಟೋಟಲಾಗಿ ಇವರಿಗೆ ರಾಜಯೋಗ ಇರೋದ್ರಿಂದ ಆಯಿತಾ, ಈ ಒಂದು ವರ್ಷ ಎಲ್ಲ ರೂಪದಲ್ಲಿ ಇವರಿಗೆ ಒಳ್ಳೆಯದಾಗ್ತಾ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲೂ ಕೂಡ ಇವರಿಗೆ ಒಂದು ಸಕಲವಾದ ಒಂದು ವಿದೇಶ ಪ್ರವಾಸ ಇರ್ಬೋದು, ಅಲ್ಲಿ ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡಿರೋರು ಇರ್ಬೋದು, ಆದರೆ ಎಲ್ಲದರಲ್ಲೂ ಇವರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಬಟ್ ಆದರೂ ಕೂಡ ಒಳ್ಳೆಯ ಕಾಲ ಇದೆ ಅಂತ ಹೇಳಿ, ಆರ್ಥಿಕ ರೂಪದಲ್ಲಿ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಆಯಿತಾ, ಸೊ ಒಂದು ಮುಂದುವರೆದ್ರೆ ಏನಾಗುತ್ತೆ, ಸ್ವಲ್ಪ ಇವರು ಮಾಡೋದ್ರಲ್ಲಿ ಎಚ್ಚರವಾಗಿ ಇರಬೇಕಾಗುತ್ತೆ. ಏನಕ್ಕಂದರೆ ಮನಸ್ಸು ಇವರಿಗೆ ಚಂಚಲ ಜಾಸ್ತಿ ಆಗ್ತಾ ಇರುತ್ತೆ. ಈ ಒಂದು ಸಿಂಹರಾಶಿಯವರಿಗೆ ಮನಸ್ಸು ತುಂಬ ಚಂಚಲ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ರೂಪ ಬಂದರೂ ಕೂಡ ಇವರ ಚಂಚಲ ಮನಸ್ಸಿನಿಂದ ವ್ಯಯಗಳನ್ನು ಆಗುವಂಥ ಲಾಭಗಳನ್ನು ನೋಡ್ಬೋದು. ಮತ್ತು ಇವರು ಸಂಸಾರದಲ್ಲಿ ಒಂದು ಹೆಚ್ಚಿಗೆ ದುಡ್ಡಿನ ಪ್ರಮಾಣ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಂದು ವ್ಯಯಗಳಾಗುವುದು, ಖರ್ಚುಗಳಾಗುವುದು, ಇದರಿಂದ ಸತಿಪತಿಯಲ್ಲಿ ಕೆಲವೊಂದು ಕಲಹಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಮತ್ತು ಯಾರು ಮನೆ ಕಟ್ಟಲಿದ್ದಕ್ಕೆ ಎಷ್ಟು ದಿನ ಕಷ್ಟಪಡ್ತಿರ್ತಾರೆ ಅಂಥವರಿಗೆ ಒಂದು ಸೂಕ್ತವಾದ ಸಮಯ ಇದು. ಮನೆಯನ್ನು ಖರೀದಿ ಮಾಡುವುದು ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡಲು ಇದು ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಥವಾ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೆ ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ, ಅಂದರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಉತ್ತಮವಾದ ಒಂದು ಕಾಲ ಇದು. ಮತ್ತು ಒಂದು ಯಾವುದೇ ಒಂದು ವ್ಯಾಪಾರ ಇಟ್ಕೋಬೋದು, ಕೃಷಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಯಾವುದೇ ಒಂದು ಸಲಕರಣೆ ಇರ್ಬೋದು, ಒಂದು ಯಾವುದೇ ಒಂದು ವಸ್ತುಗಳ ಮಾರಾಟ ಇರ್ಬೋದು, ಅಂಥವ್ರಿಗೆ ಇದು ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಯಥೇಚ್ಛವಾಗಿ ಒಂದು ಸಿಂಹರಾಶಿಯ ರಾಜಕೀಯ ಒಂದು ಯಾವ ವ್ಯಕ್ತಿಗಳಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಕಾಲ, ಒಂದು ಒಳ್ಳೆಯ ರೂಪದಲ್ಲಿ ಒಂದು ಏಳಿಗೆ ಆಗುವಂಥ ಕಾಲ ಅಂತ ಹೇಳ್ಬೋದು. ಮತ್ತು ಈ ಒಂದು ಸಿಂಹರಾಶಿಯ ಒಂದು ವಿಶೇಷವಾಗಿ ಮಗ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಕಾಲ. ಏನಂತ ಹೇಳಿದ್ರೆ, ಆರ್ಥಿಕವಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಆಗುವಂಥ ಕಾಲ ಇದು. ಸೊ ಅವ್ರು ಎಷ್ಟು ಒಂದು ಕಷ್ಟಪಡ್ತಾರೋ ಅದಕ್ಕೆ ತಕ್ಕಂತೆ 3ರಷ್ಟು ಲಾಭವನ್ನು ಪಡೆಯುವಂಥ ಕಾಲ. ಸೊ ಟೋಟಲಾಗಿ ಹೇಳಬೇಕಂದ್ರೆ ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಕಾಲ ಆಗಿರುತ್ತೆ. ಬಟ್ ಆದರೂ ಕೂಡ ಒಂದು ಆರೋಗ್ಯ ರೂಪದಲ್ಲಿ ಇವರಿಗೆ ಒಂದು ಏರುಪೇರುಗಳು ಕಾಣ್ತಾ ಇರುತ್ತೆ. ಒಂದು ಪಾದ ಅಥವಾ ಹೆಬ್ಬೆರಳು ಅಥವಾ ಒಂದು ಕಿರುಬೆರಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರದಲ್ಲಿ ಪಾದದಲ್ಲಿ ಇವರಿಗೆ ಗಾಯಗಳಾಗೋದು, ಅಥವಾ ಮಂಡಿ ಒಂದು ಊತ ಆಗ್ಬೋದು, ಅಥವಾ ಒಂದು ನಾನಾ ಒಂದು ಜ್ವರಕ್ಕೆ ಸಂಬಂಧಿ ಕಾಯಿಲೆ ಇರ್ಬೋದು. ಈ ರೀತಿ ಒಂದು ಆರೋಗ್ಯದಲ್ಲಿ ಇವರಿಗೆ ಏರುಪೇರುಗಳನ್ನ ಕಾಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಇವರು ಸಿಂಹರಾಶಿಯವರು ಎಚ್ಚರವಾಗಿ ಇರಬೇಕಾಗುತ್ತೆ. ಮತ್ತು ಈ ಒಂದು ರಾಶಿಯ ಒಂದು ಪುಬ್ಬ ನಕ್ಷತ್ರದವರು ಸ್ವಲ್ಪ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಒಂದು ವಿಚಾರವಾಗಿ ಸ್ವಲ್ಪ ನೋಡಿ ಮಾಡಿ ಒಂದು ವಾಹನ ಚಲಾವಣೆ ಮಾಡಿದ್ರೆ ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ, ಉತ್ತಮವಾದ ಕಾಲ ಅಂತ ಹೇಳಿ ಹೋದರೆ ಏನಾಗುತ್ತೆ, ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ವಾಹನದಲ್ಲಿ ಒಂದು ಏರುಪೇರನ್ನು ನೋಡದೆ ಚೆನ್ನಾಗಿ ಒಂದು ಚಲಾವಣೆ ಮಾಡೋದು ಒಂದು ಒಳ್ಳೆಯದು. ಸೊ ಇವರು ಒಂದು ಸಿಂಹರಾಶಿಯವರು ಸಾಕಷ್ಟು ಒಂದು ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು. ಇದರ ಪರಿಹಾರವಾಗಿ ಹೇಳಬೇಕಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಸೂರ್ಯಕ್ಕೆ ನಮಸ್ಕಾರ ಆರಾಧನೆ ಮಾಡೋದ್ರಿಂದ ಇವರು ಒಂದು ಒಳಿತನ್ನು ಕಾಡ್ತಾ ಇರುತ್ತೆ. ಶ್ರೀರಾಮನ ದರ್ಶನವನ್ನು ಇವರು ಯಥೇಚ್ಛವಾಗಿ ಮಾಡಬೇಕಾಗುತ್ತೆ. ಶ್ರೀರಾಮನ ದರ್ಶನ ಪಡೆಯುವಾಗ ಇವರಿಗೆ ಇನ್ನೂ ಏನು ಅಭಿವೃದ್ಧಿ ಆಗಬೇಕು, ಇನ್ನು ಜಾಸ್ತಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುವಂಥ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಈ ಒಂದು ರಾಶಿಯವರಿಗೆ ಶುಭ
ಒಂದು ಬಣ್ಣ ಅಂತ ಹೇಳಬೇಕಂತ ಹೇಳಿದ್ರೆ ಹಳದಿ ಅಥವಾ ಕೆಂಪು ಬಣ್ಣವನ್ನು ಇವರು ಧರಿಸೋದ್ರಿಂದ ಒಂದು ಒಳ್ಳೆಯದಾಗುತ್ತೆ. ಶುಭ ಸಂಖ್ಯೆ 7 ಮತ್ತು 6. ಈ ಒಂದು ಸಂಖ್ಯೆಯಿಂದ ಯಾವುದೇ ಒಂದು ಉದ್ಯೋಗ ಅಥವಾ ವ್ಯಾಪಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸೊ ಇದು ಒಂದು ಸಿಂಹ ರಾಶಿಯ ಫಲಾನುಫಲಗಳಾಗಿರುತ್ತೆ. ಸೊ ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ.